ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾರ್ಟ್ 2 ವಿಡಿಯೋ ಇಲ್ಲಿದೆ. ಸೊ ನಿನ್ನೆ ನಾನು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಚಿಕ್ಕಮಂಗ್ಳೂರು ಹೋಗೋ ದಾರಿಲಿ ನಾನು ಫಸ್ಟು ಕಲ್ಲತ್ಗಿರಿ ಫಾಲ್ಸು ಮತ್ತು ಕೆಮ್ಮಣ್ಣುಗುಂಡಿ ರೀಚ್ ಆಗಿ ನೋಡಿಕೊಂಡು ಆಮೇಲೆ ಅಲ್ಲಿಂದ ಚಿಕ್ಕಮಂಗ್ಳೂರು ಹೋಗಿದ್ದು. ಮತ್ತು ನಾನು ಅದ್ರ ಬಜೆಟ್ ಡೀಟೇಲ್ಸು ಎಲ್ಲ ಹೋಗಿದ್ದೆ, ಎಷ್ಟಾಯಿತು, ಪೆಟ್ರೋಲ್ಗೆ ಎಷ್ಟಾಯಿತು, ತಿನ್ನೋಕ್ಕೆ ಎಷ್ಟಾಯಿತು ಅಂತ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಬೇಕಂದರೆ ನಾನು ಇಲ್ಲಿ ಕಮೆಂಟ್ನ ಪಿನ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಫಸ್ಟ್ ಪಾರ್ಟ್ ವಿಡಿಯೋ ನೋಡ್ಕೊಂಬನ್ನಿ. ಅದಾದಮೇಲೆ ಇದು ಬಂದ್ಬಿಟ್ಟು ಸೆಕೆಂಡ್ ಡೇ. ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಇದ್ದಿದ್ದು, ನಾನು ಸ್ಟೇ ಇದ್ದಿದ್ದೆಲ್ಲ ಬಜೆಟಲ್ಲಿ ಸೇರಿಸಿಲ್ಲ. ಅದಾದಮೇಲೆ ಸೆಕೆಂಡ್ ದಿನ ಬೆಳಗ್ಗೆ ಎದ್ದು ಒಂದು 6-7 ಗಂಟೆಗೆ ಎದ್ದು ಮುಳ್ಳಯ್ಯನಗಿರಿ ಹೋಗ್ಬೇಕಲ್ಲ. ಮುಳ್ಳಯ್ಯನಗಿರಿ ಇಲ್ಲ ಅಂದರೆ ಹೇಗೆ ಹೇಳಿ, ಚಿಕ್ಕಮಂಗ್ಳೂರಿಗೆ ಹೋದ್ಮೇಲೆ ಅದೇನಾಯಿತು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಬೇಕಿತ್ತು, ನನಗೆ ಗೊತ್ತಿರಲಿಲ್ಲ ಅದು. ಸರಿ ಅಂದ್ಬಿಟ್ಟು ಆನ್ ದ ವೇ ಅಂದರೆ ಎದ್ದು ಟಿಫನ್ ಮಾಡಿ ಇನ್ನೇನು ಮುಳ್ಳಯ್ಯನಗಿರಿ ಕಡೆ ಆನ್ ದ ವೇ ಹೋಗೋವಾಗ ಗೊತ್ತಾಯಿತು. ಆಮೇಲೆ ಚೆಕ್ ಮಾಡಿದೆ ವೆಬ್ಸೈಟಲ್ಲಿ, ಚಿಕ್ಕಮಂಗ್ಳೂರು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದೆ. 2 ವೀಲರ್ಗೆ 50 ರೂಪೀಸ್ ಇದೆ ಅಂತ ಟ್ರೈ ಮಾಡಿದೆ ಬುಕ್ ಮಾಡೋಕ್ಕೆ. ಸ್ಲಾಟ್ಸ್ ಎಲ್ಲ ಆಗೋಗಿದೆ ಇವತ್ತಿಗೆ ಅಂತ ಇತ್ತು. ನಾನು ಹೋಗಿದ್ದಿದ್ದು ಸಂಡೇ. ಆಮೇಲೆ ಸರಿ ಹೋಗಿ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಎಲ್ಲ ಹೋದೆ. ಅಲ್ಲಿ ಹೋಗಾದ್ಮೇಲೆ ಅಲ್ಲಿ ಎಲ್ಲ ಚೆಕ್ ಪೋಸ್ಟ್ ಹತ್ರ ಎಲ್ಲ ಚೆಕ್ ಮಾಡ್ತಾಯಿದ್ರು. ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು ಅವ್ರನ್ನೆಲ್ಲ ಫೋನಲ್ಲಿ ನೋಡಿ ಬಿಡ್ತಾಯಿದ್ರು. ನಾನು ಸರಿ ಬಿಡಲ್ವೇನೋ ಅಂತ ಅಂದ್ಕೊಂಡೆ, ಯಾಕಂದರೆ ಬುಕ್ ಮಾಡಿದ್ರೆ ನಾನು ರೀಲ್ಸಲ್ಲಿ ನೋಡಿದ್ದೆ, ಅಂದರೆ ಬಿಡಲ್ಲ, ಬುಕ್ ಮಾಡಿಲ್ಲ ಅಂದರೆ ಬಿಡಲ್ಲ, ವಾಪಸ್ ಕಳಿಸ್ತಾರೆ ಅಂತ ಎಲ್ಲ ನೋಡಿದ್ದೆ. ಸರಿ ಅಂದ್ಬಿಟ್ಟು ಹೋದೆ, ಅಲ್ಲಿ ಸೈಡ್ಗೆ ಹಾಕ್ಸಿದ್ರು. ಆಮೇಲೆ ಅವರು, ನಾನು ಬೆಳಗ್ಗೆ ಬೇಗ ಹೋಗಿದ್ದೆ, ಅದಕ್ಕೆ ನನಗೆ ಸ್ಲಾಟ್ ಸಿಕ್ತು. ಏನಾಯ್ತು ಅಂದರೆ ಲೆಫ್ಟ್ಗೆ ಹಾಕ್ಕೊಳ್ಳಿ, ಯಾರ್ಯಾರ ಹತ್ರ ಪರ್ಮಿಷನ್ ಇಲ್ಲ, ಅದೇ ಬುಕ್ ಮಾಡ್ಕೊಂಡಿಲ್ಲ ಆನ್ಲೈನಲ್ಲಿ ಲೆಫ್ಟ್ಗೆ ಹಾಕ್ಕೊಳ್ಳಿ ಅಂತ ಹಾಕ್ಸಿದ್ರು. ಆಮೇಲೆ ಅವ್ರು ಸ್ಕ್ಯಾನರ್ ತರಿಸ್ಬಿಟ್ಟು ಇದಕ್ಕೆ 50 ರೂಪೀಸ್ ಪೇ ಮಾಡಿಬಿಟ್ಟು ಹೋಗಿ ಅಂತ ಅಂದರು. ನಂಗವರು ಆ ಮಾತು ಹೇಳಿದ್ದು ನಂಗೆ ನೆಕ್ಸ್ಟ್ ಲೆವೆಲ್ ಖುಷಿ ಆಯಿತು. ಅದನ್ನಂತೂ ನಾನು ಹೇಳೋಕ್ಕಾಗಲ್ಲ, ನಾನು ಹೋಗೋಕ್ಕೆ ಆಗಲ್ವೇನೋ ಅಂತ ಅಂದ್ಕೊಂಡೆ. ಬೇಗ ಹೋಗಿದ್ದಕ್ಕೆ ಸ್ಲಾಟ್ ಇತ್ತು ಅಂತ, ಅಂದರೆ ಸ್ವಲ್ಪ ಆಫ್ಲೈನು ಸ್ವಲ್ಪ ಆನ್ಲೈನು ಆ ಥರ ಇರುತ್ತಲ್ಲ. ನಂಗೆ ಅದಕ್ಕೆ ಬೆಳಗ್ಗೆ 7-8 ಎಲ್ಲ 8ಗೆಲ್ಲ ಹೋಗಿದ್ದೆ, 8-8:30ಗೆಲ್ಲ ಹೋಗಿದ್ದೆ. ನನಗೆ ಅದಕ್ಕೆ 50 ರೂಪೀಸ್ ಪೇ ಮಾಡಿ ಹೋಗಿ ಅಂತ ಅಂದ್ಬಿಟ್ರು. ನಂಗಂತೂ ಖುಷಿ ಆಯಿತು. ಅದಾದಮೇಲೆ ನಾನು ಮನೆಗೆ ಬಂದಮೇಲೆ ನೋಡಿದೆ, ಆವತ್ತಿನ ದಿನವೇ ಸೇಮ್ ನಾನು ಹೋಗಿದ್ದ ದಿನವೇ ವೀಡಿಯೋ ಮಾಡಾಕಿದ್ದಿದ್ದು, ಡೇಟು ಅದೆಲ್ಲ 10 o'clock ಹೋಗಿದ್ದಿದ್ದಂತೆ. ಅವ್ರಿಗೆ ಸ್ಲಾಟ್ ಇಲ್ವಂತೆ, ವಾಪಸ್ ಕಳಿಸಿದ್ರಂತೆ. ಇಲ್ಲ ಅಲೋ ಇಲ್ಲ, ಬುಕ್ ಮಾಡ್ಕೊಬರ್ಬೇಕಿತ್ತು, ಇವಾಗಿಲ್ಲ, ಖಾಲಿಯಾಗಿದೆ, ಹಂಗೆ ಹಿಂಗೆ ಅಂತ ಹೇಳಿ. ಅದಾದಮೇಲೆ ಇನ್ನೂ ಖುಷಿ ಆಯಿತು. ಆವತ್ತು ಪೇಮೆಂಟ್ ಮಾಡಿಸ್ಕೊಂಡು ಕಳಿಸ್ದಾಗ ಸ್ವಲ್ಪ ಖುಷಿ ಆದರೆ, ವಾಪಸ್ ಮನೆಗೆ ಬಂದಾದ್ಮೇಲೆ ನೋಡಿದ್ರೆ ಅದೇ ದಿನ ಸೇಮ್ ದಿನ 1 hour 2 hour ಡಿಫ್ರೆನ್ಸಲ್ಲಿ ಬಂದವ್ರಿಗೆ ನನಗೆ ಪರ್ಮಿಷನ್ ಸಿಕ್ಕಿಲ್ಲ ಹೋಗೋಕ್ಕೆ ಅಂತ ಅಂದಾಗ, ಅಮ್ಮ ನಾನು ಹೋಗಿದ್ದು ಒಳ್ಳೇದಾಯಿತು, ಬೆಳಗ್ಗೆ ಬೇಗ ಎದ್ದು ಹೋಗಿದ್ದು, ನನಗೆ ಸಿಕ್ತು ಆರಾಮಾಗಿ. ಬರೀ 50 ರೂಪೀಸ್ 2 ವೀಲರ್ 2 ವೀಲರ್ ಪೇ ಮಾಡಿಬಿಟ್ಟು ಹೋಗಿದ್ದು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನನಗಂತೂ, ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಯಿತು. ನೀವು ಆ ಥರ ಮಾಡಿಬಿಡಿ. ಏನಿಲ್ಲ, ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರು ವೆಬ್ಸೈಟ್ಗೆ ಹೋಗ್ಬಿಟ್ಟು 2 ವೀಲರ ಕಾರ ಏನು ಅಂತ ಅದು ನಿಮ್ಮದು ಗಾಡಿ ನೋಡಿಕೊಂಡು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿ. ಫಸ್ಟು ಹೋಗ್ತಾ ದಾರೀಲಿ ನಾನು ಅಲ್ಲಿ ವ್ಯೂವ್ಸ್ ತೋರಿಸ್ದೆ ಅನ್ನಿಸ್ತೆ ನಿಮಗೆ, ಮಧ್ಯ ರೋಡಲ್ಲಿ, ಅಲ್ಲೇ ನನಗೆ ವ್ಯೂ ಕಾಣಿಸಿದ್ದು. ಅದಾದಮೇಲೆ ಮೇಲಕ್ಕೆ ಹೋಗ್ತಾ 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 ವಿಸಿಬಿಲಿಟಿ ಕಮ್ಮಿ ಆಯಿತು, ಏನೂ ಕಾಣಿಸ್ತಾ ಇರಲಿಲ್ಲ. ಕ್ಲೌಡ್ಸ್ ಮಧ್ಯ ಹೋಗೋ ಥರ ಇತ್ತಷ್ಟೇ. ಎಲ್ಲ ಫಾಗ್ ಲೈಟ್ ಹಾಕೊಂಡು ಬರ್ತಾ ಇದ್ರು. ಫಸ್ಟ್ ಮುಳ್ಳಯ್ಯನಗಿರಿ ಹೋಗಿದ್ದು, ಒಂದು ಲೆವೆಲ್ವರೆಗೂ ನೀಟಾಗಿ ಕಾಣಿಸ್ತಾ ಇತ್ತು, ವ್ಯೂ ಎಲ್ಲ ಕಾಣಿಸ್ತಾ ಇತ್ತು. ಮೇಲಕ್ಕೆ ಹೋಗ್ತಾ 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 ಫುಲ್ ಮೋಡ ಮುಚ್ಕೊಂಡ್ಬಿಡ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದೆ. ಬೈಕಲ್ಲಿ ಹೋಗಿದ್ದಲ್ಲ, ಗಾಡೀಲಿ ರೈಡ್ ಮಾಡ್ಕೊಂಡು ಹೋಗೋವಾಗ ಅದು ನೆಕ್ಸ್ಟ್ ಲೆವೆಲ್, ನಿಮ್ಗೆ ಹೇಳೋಕ್ಕಾಗಲ್ಲ, ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಇದೆ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಗೆ ಹೋಗಿದ್ದು. ಹೋಗ್ತಾ ದಾರಿಲಿ ಚಿಕ್ಕ ಚಿಕ್ಕ ಫಾಲ್ಸು. ಅದಾದಮೇಲೆ ಮುಳ್ಳಯ್ಯನಗಿರಿ ಮೇಲಕ್ಕೆ ಹೋಗೋವಾಗಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅದಂತೂ. ಈ ಕಡೆಯಿಂದ ಮೂಲೆಯಲ್ಲಿ ಆ ಕಡೆ ಮೂಲೆಗೆ ಗಾಳಿ ನೂಕಿ ಬಿಸಾಕ್ಬಿಡುತ್ತೆ, ಆ ರೇಂಜ್ಗೆ ಐತೆ. ಏನಿಲ್ಲ, ಉಫ್ ಅಂದರೆ ಹಿಂಗೆ ಊದ್ತೀರಾ ಅನ್ನೋ ಥರ ಇರ್ತೀರಲ್ಲ, ಆ ಥರ. ಸಣ್ಣಕ್ಕಿರೋರು ಏನಾದರೂ ಹೋಗ್ಬಿಟ್ರೆ ಕೊಚ್ಕೊಂಡು ಹೋಗೋ ರೇಂಜಿಗಿತ್ತು, ಅಷ್ಟು ಗಾಳಿ ಇತ್ತು. ಆಮೇಲೆ ಮೇಲಕ್ಕೆ ಹೋಗ್ಬಿಟ್ಟು ಮುಳ್ಳಯ್ಯನಗಿರಿ ಪೀಕ್ ಹತ್ರ ಹತ್ತಿ ಆರಾಮಾಗಿ ಅಲ್ಲೊಂದು ಸ್ವಲ್ಪ ಚಿಲ್ ಮಾಡಿ ಮತ್ತೆ ಕೆಳಗೆ ಇಳಿದು ಬಂದು, ಇಲ್ಲಿ ಪಾರ್ಕಿಂಗ್ ಹತ್ರ ಕಾರ್ನ್ ಇತ್ತು, ಜೋಳ ಸುಟ್ಟಿರೋ ಜೋಳ ತೊಗೊಂಡು. ಅಲ್ಲಿ ಏನಿಲ್ಲ, 2 ನಿಮಿಷ ಹಿಂಗೆ ಸುಮ್ಮನೆ ಸುಟ್ಬಿಟ್ಟು ಕೊಡ್ತಾರೆ. ಅದು ಹಸಿ ಹಂಗೆ ಇರುತ್ತೆ, ಸುಟ್ಟು ಇರಲ್ಲ, ಏನಿರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಸಿಗೋದೇ ಆ ಥರ ಫುಡ್ಡು. ಅದನ್ನು ಒಂದು ಜೋಳ ನೀಸ್ಕೊಂಡು ಪಾರ್ಕಿಂಗ್ ಹತ್ರ ಬಂದು ನೋಡ್ಕೊಂಡು ತಿಂತಾ ಇದ್ದೆ. ಅಲ್ಲಿ ಚೆನ್ನಾಗಿತ್ತು ಅಂತ. ಪಾರ್ಕಿಂಗಲ್ಲೇ ಆ ರೇಂಜಲ್ಲಿ ಇದೆ. ನಾನು ವಿಡಿಯೋದಲ್ಲಿ ನೀಟಾಗಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ,
ಮೋಡ ಹೆಂಗೆ ಬರ್ತೈತೆ ಹೆಂಗೆ ಬೀಸ್ತೈತೆ ಅದು ನೀಟಾಗಿ ಕಾಣುತ್ತೆ. ಪಾರ್ಕಿಂಗಲ್ಲೇ ಆ ರೇಂಜಲ್ಲಿ ಇರೋವಾಗ ಇನ್ನು ಟಾಪಲ್ಲಿ ಇನ್ನು ಯಾವ ರೇಂಜಲ್ಲಿ ಗಾಳಿ ಇದ್ದಿರಬಾರ್ದು ಅವತ್ತು. ನಿಜ 1 ಸೆಕೆಂಡ್ ಹಿಂಗೆ ನಿಲ್ಲಕ್ಕಾಗ್ತಾಯಿಲ್ಲ, ಗ್ರಿಪ್ ಸಿಗ್ತಾಯಿಲ್ಲ, ಅಷ್ಟು ಫೋರ್ಸ್ ಇದೆ ಹೇರ್ ಮಾತ್ರ. ಅಲ್ಲಿ ಮಳೆ ಬಂದಿಲ್ಲ ಅಂದರೂ ಆ ಫಾಗು ಕ್ಲೌಡ್ಸ್ಗೆ ಫುಲ್ ಮಳೆ ಬಂದಿರೋ ಥರ ಫೀಲಿಂಗು, ಬರ್ತಾ ಇರೋ ಥರ ಫೀಲಿಂಗು. ಆಮೇಲೆ ಮುಳ್ಳಯ್ಯನಗಿರಿಲಿ ಮುಗಿಸ್ಕೊಂಡು ಬಂದು ಮತ್ತೆ ಗಾಡಿ ಎತ್ಕೊಂಡು ಹೋಗಿದ್ದು ಜೆರಿ ಫಾಲ್ಸ್ ಕಡೆ. ಜೆರಿ ಫಾಲ್ಸ್ ಕಡೆ ಹೋಗೋವಾಗ ಇನ್ನೊಂದು ಫಾಲ್ಸ್ ಇದೆ, ಲೈಕ್ ರೋಡ್ ಸೈಡೇ ಇದೆ, ಓಪನ್ ಫಾಲ್ಸು. ಅದ್ರ ಹೆಸ್ರೇನು, ಅದು ಬಂದು ಹೊನ್ನಮ್ಮನ ಫಾಲ್ಸು, ಹೊನ್ನಮ್ಮನ ಹಳ್ಳ ಫಾಲ್ಸ್ ಅಂತ ಹೇಳ್ತಾರೆ, ಹೊನ್ನಮ್ಮನ ಹಳ್ಳ ಫಾಲ್ಸ್ ಏನೋ. ಇದು ಬಂದ್ಬಿಟ್ಟು ರೋಡ್ ಸೈಡೇ ಇದೆ. ಏನಿಲ್ಲ, ನೀವು ಮುಳ್ಳಯ್ಯನಗಿರಿಯಿಂದ ಬಾಬಾ ಬುಡನ್ಗಿರಿ ಇಲ್ಲಾಂದರೆ ಜೆರಿ ಫಾಲ್ಸ್ ಕಡೆ ಹೋಗೋವಾಗ ರೈಟ್ ಸೈಡ್ ಆಫ್ ದ ರೋಡೇ ಬರುತ್ತೆ. ಓಪನ್ 24 hours ಓಪನ್ ಇರುತ್ತೆ, ಆರಾಮಾಗಿ ವಿಸಿಟ್ ಮಾಡ್ಬೋದು. ಬೆಸ್ಟ್ ಟೈಮ್ ಅಂದರೆ ಬೆಳಗ್ಗೆಯಿಂದ ಆಫ್ಟರ್ನೂನ್. ನಾನು ಹೋಗಿದ್ದು ಆಫ್ಟರ್ನೂನು, ನೈಟ್ ಆಮೇಲೆ ಆಗ್ತಾ ಫುಲ್ ಕತ್ತಲೆ ಆಗುತ್ತೆ, ಅದು ಒಳ್ಳೇದಲ್ಲ ಹೋಗೋದು. ಯಾಕಂದರೆ ಅಲ್ಲಿ ಸ್ಟೆಪ್ಸ್ ಇದೆ ಅಲ್ಲ, ನೀಟಾಗಿ ಗೊತ್ತಾಗಲ್ಲ. ಅದಾದಮೇಲೆ ಆ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಕರೆಕ್ಟಾಗಿ ಅಲ್ಲಿ ಹೋಗಾದ್ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಎರಡು ನಿಮಿಷಕ್ಕೂ ಮಳೆ ಬರ್ತಾಯಿದೆ, ಸ್ಟಾಪ್ ಆಗ್ತಾಯಿದೆ, ಬರ್ತಾಯಿದೆ, ಸ್ಟಾಪ್ ಆಗ್ತಾಯಿದೆ, ಇದೇ ಥರ ಆಗ್ತಾಯಿತ್ತು. ರೈಡ್ ಫುಲ್ಲು ಇದೇ ಥರ ಆಗ್ತಾಯಿತ್ತು. ನಾನು ಮಸ್ತ್ ಮಜಾ ಮಾಡಿದ್ದೀನಿ ಮಾತ್ರ. ಮಳೆ ಬರ್ತಾ ಇದ್ರು ನೆಕ್ಸ್ಟ್ ಲೆವೆಲ್. ಯಾಕೆ ಹೇಳ್ತೀರಾ, ರೋಡಲ್ಲಿ ಹೋಗ್ತಾ ಇದ್ರೆ. ಸೊ ಮಳೆ ಬಂದು ನಿಂತಿರೋವಾಗ ನಂಗೆ ತುಂಬ ಇಷ್ಟ, ನಾರ್ಮಲಾಗೆ ನಂಗೆ ಇಷ್ಟ, ತುಂಬ ಇಷ್ಟ. ಅದರಲ್ಲಿ ಚಿಕ್ಕಮಂಗ್ಳೂರು ವೆದರು, ಆ ವೀವ್, ಫಾಗ್, ಲೈಕ್ ಹೋಗ್ತಾ ಇದ್ರೆ ಈ ಕಡೆ ಗ್ರೀನರಿ, ಬೆಟ್ಟ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಫಾಲ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ನಿಜ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗಿದ್ದೆ ಜೆರಿ ಫಾಲ್ಸ್ ಕಡೆ ಹೋಗೋವಾಗ. ಯಾಕಂದರೆ ಅದು ಆಫ್ ರೋಡಿಂಗ್, ಯಪ್ಪ. ಇಲ್ಲಿ ಹೊನ್ನಮ್ಮನ ಹಳ್ಳ ಫಾಲ್ಸ್ ಮುಗಿಸ್ಕೊಂಡೆ, ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತಕ್ಕೊಂಡು ಹೋಗಿದ್ದು. ಅಲ್ಲಿ ಕೆಳಗಡೆ ಮೆಟ್ಲು ಹೋಗೋಂಗಿಲ್ಲ, ಅಲ್ಲಿ ವೀಡಿಯೋ ತೆಗೆದು ಅಲ್ಲಿ ಮೇಲ್ಗಡೆ ಹೋಗ್ತು ವೀಡಿಯೋ ತಕ್ಕೊಂಡು ಹಾಕಿದ್ದೀನಿ. ಅದು ಸರಿ ಏನಿಲ್ಲ, ಬಟ್ ಫೋರ್ಸ್ ಆಗಿತ್ತು ನೀರು, ನೆಕ್ಸ್ಟ್ ಲೆವೆಲ್ ಫೋರ್ಸ್ ಆಗಿತ್ತು. ಮಳೆ ಬರ್ತಾಯಿತ್ತಲ್ಲ, ಯೂಶ್ವಲಿ ಅಷ್ಟಿರಲ್ಲ, ಈ ಸರ್ತಿ ಜಾಸ್ತಿ ಇತ್ತು. ಅಲ್ಲಿಂದ ಹೋಗಿದ್ದೆ ಜೆರಿ ಫಾಲ್ಸ್ಗೆ. ಜೆರಿ ಫಾಲ್ಸಿಗೆ ಬಂದ್ಬಿಟ್ಟು ನಂಗೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ, ಸುಮ್ಮನೆ ಹೋಗಿದ್ದೀವಿ. ಅಲ್ಲಿ ಪೊಲೀಸು ಜೆರಿ ಫಾಲ್ಸ ಈ ಕಡೆ ಗಾಡಿ ಲೆಫ್ಟ್ ಹಾಕಿ ಅಲ್ಲಿ ಲೈನ್ ನಿಲ್ಲಿಸಿದ್ರು. ಅಲ್ಲಿ ಬಂದ್ಬಿಟ್ಟು 4 ಮೆಂಬರ್ಸು 7 ಮೆಂಬರ್ಸು ಆ ಥರ ಒಂದು ಗ್ರೂಪು. ನಾವು ಏನಾದರೂ ಎಷ್ಟು ಜನ, ಇವಾಗ 4 ಮೆಂಬರ್ಸ್ ಇದ್ದರೆ 4 ಮೆಂಬರ್ಸ್ ಜೀಪಲ್ಲಿ ಕಳಿಸ್ತಾರೆ, 7 ಮೆಂಬರ್ಸ್ ಇದ್ದರೆ 7 ಮೆಂಬರ್ಸು, ಅದು ಸಪ್ರೇಟು. 4 ಮೆಂಬರ್ಸ್ನ ಒಂದು ಲೈನ್ ಮಾಡಿದ್ರು. 4 ಮೆಂಬರ್ಸ್ ಮಾಡಿಬಿಟ್ಟು 4 ಮೆಂಬರ್ಸ್ಗೆ ಅಪ್ ಆ್ಯಂಡ್ ಡೌನು 800 ಆಗುತ್ತೆ ಅಂದರು. ಸೊ ಪರ್ ಹೆಡ್ ಬಂದ್ಬಿಟ್ಟು ಇಲ್ಲಿ 200 ಬೀಳುತ್ತೆ ಅಪ್ ಆ್ಯಂಡ್ ಡೌನ್. ಹೋಗೋವಾಗ ಅವರೇ ಕರ್ಕೊಂಡ್ಬರ್ತಾರೆ, ಬರೋವಾಗ ಅವರೇ ಕರ್ಕೊಂಡೋಗ್ತಾರೆ. 200 ಪರವಾಗಿಲ್ಲ ಅಲ್ಲ. ಫಸ್ಟ್ ದಿನ ಬಂದ್ಬಿಟ್ಟು ಹೆಬ್ಬೆ ಫಾಲ್ಸ್ಗೆ ಹೋಗಬೇಕಿತ್ತು ನಾನು. ಕೆಮ್ಮಣ್ಣುಗುಂಡಿ ಹತ್ರನೇ ಇರೋದು ಹೆಬ್ಬೆ ಫಾಲ್ಸು. ಅದು ಬಂದ್ಬಿಟ್ಟು ಪರ್ ಹೆಡ್ಡು 700 ಹೇಳಿದ್ರು. 700 ತುಂಬ ಜಾಸ್ತಿ ಇತ್ತು. ಬಟ್ ಅಲ್ಲಿ ಹೆಂಗಿದೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಜಾಸ್ತಿ ಅಂತ ಹೇಳ್ತಲ್ಲ, ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಬಡ್ಜೆಟ್ ಮೀರಿದೆ 700. ಸೊ ನಾನು ಅದಕ್ಕೆ ಸ್ಕಿಪ್ ಮಾಡಿದ್ದು ಒಳ್ಳೇದಾಯಿತು ಅನಿಸ್ತು. ಯಾಕಂದರೆ ಜೆರಿ ಫಾಲ್ಸ್ ಸರಿ ಯಾವುದೋ ಒಂದು ಇವಾಗ 700 ಕೊಟ್ಟು ಹೋಗೋಕ್ಕಾಗಲ್ಲ ಅಂದರೆ ಆಬ್ವಿಯಸ್ಲಿ ಇವಾಗ 200 ಅಂದರೆ ಕಮ್ಮಿನೇ ಅಲ್ಲ. ಪರ್ ಹೆಡ್ 200 ಅಂದರೆ ಕಮ್ಮಿನೇ. ಜೆರಿ ಫಾಲ್ಸ್ಗೆ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಬಂದು ಹೇಳಿದ್ರು, ಆಮೇಲೆ ಈ ಥರ ಪರ್ ಹೆಡ್ 200 ಬೀಳುತ್ತೆ ಅಂತ. ನಾನು ಹೋಗಿದ್ದ ದಿನ ನಂಗೆ ಅಷ್ಟಿತ್ತು. ಅಲ್ಲಿ ರೇಟು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ನನಗೇನು ಐಡಿಯಾ ಇಲ್ಲ. ಬಟ್ ನಾನು 200 ಕೊಟ್ಟಿದ್ದೆ. ಅದಂತೂ ಆಫ್ ರೋಡಿಂಗ್ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಯಪ್ಪ, ಬಿದ್ದೇ ಹೋಗ್ಬಿಡ್ತೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ಏನಂತ ಗೊತ್ತಾ, ಅಲ್ಲಿ ಹೋಗ್ತಾ ಗಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲಾಡ್ತಾಯಿತ್ತು. ಇಲ್ಲ ಅಂದಿಲ್ಲ, ಸ್ಕೇರಿ ಆಯಿತು. ಮತ್ತು ಗಾಡಿ ದಬ್ಬಾಕೊಂಬಿಟ್ರಿ ಏನು ಅಂತ ಭಯ ಆಗುತ್ತೆ. ಅದೆಲ್ಲ ಭಯ ನಂಗೆ ಅಷ್ಟೊಂದು ಅನಿಸಿಲ್ಲ. ಏನು ಅನ್ನಿಸ್ತು ಅಂದರೆ, ಅಲ್ಲಿ ಹೆಂಗಿರ್ಬೋದು ಫಾಲ್ಸ್ ಹತ್ರ ರೋಡ್ ಈ ರೇಂಜಿಗಿದೆ ಅಲ್ಲ, ಹೆಂಗಿರ್ಬೋದು ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಒಳಗಿರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ನಂಗೆ ಫೀಲ್ ಇತ್ತು. ಹೆಂಗಿತ್ತು, ರಾಜ್ಯ ಸರ್ಕಾರ ಕಾಯುತ್ತೈತೆ ಅನ್ನೋ ಥರ ಫೀಲ್ ಇತ್ತು. ಯಾಕಂದರೆ ಒಳಗೆ ಹೋಗ್ತಾ ನಾವು ಕಾಡೊಳಗೆ ಹೋಗ್ತಾ ಸ್ವಲ್ಪ ದಟ್ಟ ಕಾಡು ಚೆನ್ನಾಗಿರುತ್ತಲ್ಲ, ಮಜಾ ಬರುತ್ತಲ್ಲ, ನಂಗೆ ಆ ಥರ. ಅದಕ್ಕೆ ನಂಗೆ ಆ ಥರ ಫೀಲ್ ಆಯಿತು.
ಬಟ್ ಆಫ್ ರೋಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದ್ಕೊಳ್ಳಿ. ನೀವು ಕೈ ಬಿಟ್ಟು ಕೂರೋಕ್ಕಾಗೋದೇ ಇಲ್ಲ, ಗಟ್ಟಿಯಾಗಿ ಹಿಡ್ಕೊಬೇಕು. ಅವರು ಡೈಲಿ ಓಡಾಡೋರು ಹೆಂಗೆ ಓಡಾಡ್ತಾರೋ ಇಷ್ಟು ಗ್ಯಾಪಲ್ಲಿ ಟರ್ನ್ ಮಾಡ್ಕೊತಾರೆ. ನೆಕ್ಸ್ಟ್ ಲೆವೆಲ್ ಡ್ರೈವಿಂಗ್ ಅಂದ್ಕೊಳ್ಳಿ ಅವ್ರು ಮಾತ್ರ. ನಾವು ಹೋಗ್ಬಿಟ್ಟು ಬಿದ್ದೇ ಬಿಡ್ತೀವಿ. ನಮಗೇನಾದರೂ ಗಾಡಿ ಕೊಟ್ಟು ಹೋಗು ಅಂದರೆ ನಾವು ಹೋಗಿ ಡಬ್ಬ ಹಾಕ್ಕೊಂಡು ಅಲ್ಲೇ ಸತ್ತು ಬಿದ್ದಿರ್ತೀವಿ. ಸೊ ಜೆರಿ ಫಾಲ್ಸ್ಗೆ ಕ್ಯೂಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು, ಏನಿಲ್ಲ 25 ಮಿನಿಟ್ಸೆಲ್ಲ ನಮ್ಗೆ ಸಿಕ್ತು. 4 ಮೆಂಬರ್ಸ್ ಅಲ್ಲ, ಸೊ ಬೇಗ ಸಿಕ್ಬಿಡ್ತು. 25 ಮಿನಿಟ್ಸಲ್ಲಿ ನಿಂತ್ಕೊಂಡು ಅವರು ಎಲ್ಲ ಮಾತಾಡಿ ಒಪ್ಕೊಂಡು ಆಮೇಲೆ ಕಳಿಸ್ಕೊಟ್ರು. ಆಮೇಲೆ ಜೆರಿ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಕಾಯಿನ್ ಕೊಡ್ತಾರೆ. ಇವಾಗ ನಾವು ಅಮೌಂಟ್ ಕೊಟ್ಟರೆ ಒಂದು ಚಿಕ್ಕ ಕಾಯಿನ್ ಕೊಡ್ತಾರೆ. ಇವಾಗ ಆ ಕಾಯಿನ್ ಇಟ್ಕೊಂಡೆ 4 ಮೆಂಬರ್ಸ್. ನೆಕ್ಸ್ಟ್ ನಮ್ಮದೆಲ್ಲ ಮುಗಿದು ವಾಪಸ್ ಬಂದಮೇಲೆ 4 ಮೆಂಬರ್ಸ್ ಜೀಪ್ ಬರುತ್ತೆ. ಅವಾಗ ಆ ಕಾಯಿನ್ ಕೊಟ್ಟರೆ 4 ಜನ ಕರ್ಕೊಂಡು ಹೋಗ್ತಾರೆ. ಈ ಥರ ಅಲ್ಲಿ ಪ್ರೋಸೆಸ್ ಇರೋದು ಜೆರಿ ಫಾಲ್ಸಲ್ಲಿ. ಆ ಕಾಯಿನ್ ಏನಾದರೂ ಮಿಸ್ ಆದರೆ ನಂಗೆ ಗೊತ್ತಿಲ್ಲ, ಕಾಯಿನ್ ಹುಷಾರಾಗಿ ಇಟ್ಕೊಳ್ಳಿ ಹೇಳ್ತಾ ಇದ್ದೀನಿ ಈಗ. ಆಮೇಲೆ ಜೆರಿ ಫಾಲ್ಸ್ ಹತ್ರ ಹೋದೆ. ಅಲ್ಲಿ ಹೋಗಾದ್ಮೇಲೆ ನಡ್ಕೊಂಡು ಹೋಗೋವಾಗ ಅಲ್ಲಿ ಫ್ಲೋ ಆಗ್ತಾಯಿತ್ತಲ್ಲ, ರೈಟ್ ಸೈಡಲ್ಲಿ ನೀರು ಫ್ಲೋ ಆಗ್ತಾಯಿತ್ತೆ. ಫಾಲ್ಸಿಂದ ಬಂದು ಫ್ಲೋ ಆಗ್ತಾಯಿತ್ತು. ಅದು ಬಂದ್ಬಿಟ್ಟು ಟೀ ಲವರ್ಸ್ ಯಾರ್ಯಾರಿದ್ದೀರಾ ನೋಡಿ, ಆರಾಮಾಗಿ ಸೇಮ್ ಟೀ ಕಲರ್ ಇದೆ ಫ್ಲೋ ಆಗ್ತೈತೆ. ಅಯ್ಯೋ ಹಿಂಗಿದೆ ಫುಲ್ಲು, ಅಂದರೆ ಮಳೆ ಬಂದು ಮಣ್ಣೆಲ್ಲ ಬಿಟ್ಟು ನೀರು ಈ ಕಲರ್ ಇದೆ, ಫಾಲ್ಸಲ್ಲಿ ಹೆಂಗಿರುತ್ತೋ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋದೆ. ಸರಿ ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ಫಾಲ್ಸ್ ಕಡೆ ನಡ್ಕೊಂಡು ಹೋದೆ. ಫಾಲ್ಸ್ ನೋಡ್ಬಿಟ್ಟು ನಾನು ನೆಕ್ಸ್ಟ್ ಲೆವೆಲ್ ಶಾಕ್ ಆದೆ. ಯಾಕಂದರೆ ಅಲ್ಲಿ ಫ್ಲೋ ಆಗ್ತಾ ಇದ್ದ ನೀರು ಟೀ ಕಲರ್ ಇತ್ತು, ಇಲ್ಲ ಅಂದಿಲ್ಲ, ಫುಲ್ಲು ಕೆಮ್ಮಣ್ಣಲ್ಲ ಆ ಥರ ಇತ್ತು. ಫಾಲ್ಸ್ ಚೆನ್ನಾಗಿತ್ತು. ನಾನು ಫುಲ್ ಎಲ್ಲಿ ಮುಣ್ಣಾಗಿ ಹೋಗಿರುತ್ತೋ, ಚೆನ್ನಾಗಿ ಕಾಣಲ್ವೇನೋ ಅಂತ. ಫಾಲ್ಸ್ ಕಲರ್ ಇದ್ರೇ ಚೆಂದ ಅಲ್ಲ, ಅದಕ್ಕೆ. ಅದಾದಮೇಲೆ ಹೋಗಿ ಫಾಲ್ಸ್ ನೋಡ್ಕೊಂಡು ನಿಂತಿದ್ದೆ. ಒಂದು ವೀಡಿಯೋ ಮಾಡಿದೆ. ಆಮೇಲೆ ಫುಲ್ ಮಳೆ ಜೋರಾಗೋಯ್ತು ನಾನು ಫಾಲ್ಸ್ ನೋಡೋ ಟೈಮಲ್ಲಿ. ಆಮೇಲೆ ಸ್ವಲ್ಪ ಸೈಡಿಗೆ ಬಂದುಬಿಟ್ಟು ಮತ್ತೆ ವೀಡಿಯೋ ಮಾಡಿದ್ದೀನಿ, ಅದು ನೋಡಿ ಹಾಕಿದ್ದೀನಿ. ಅದು ಕೂಡ ಬಿಫೋರ್ ರೈನ್ ಆಫ್ಟರ್ ರೈನ್ ಅನ್ನೋ ಥರ. ಬಿಫೋರ್ ರೈನ್ ನೆಕ್ಸ್ಟ್ ಲೆವೆಲ್ ಇತ್ತು, ಆಫ್ಟರ್ ರೈನು ಮತ್ತು ಕೆಮ್ಮಣ್ಣು ಅಲ್ಲ, ಫಾಲ್ಸ್ ಎಲ್ಲ ಕಲರ್ ಚೇಂಜ್ ಆಗೋಯ್ತು. ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗಿದೆ. ನಾನು ಬಡ್ಜೆಟ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲ ಸಪ್ರೇಟಾಗಿ ಹಾಕಿರ್ತೀನಿ ನೋಡಿ. ಯಾಕಂದರೆ ಫಸ್ಟ್ ಇನ್ನದು ಹಾಕಿದ್ದೀನಿ, ಅದು ಲಿಂಕ್ ಹಾಕಿರ್ತೀನಿ ನೋಡಿ ಹೋಗಿ. ಜೆರಿ ಫಾಲ್ಸ್ ಮಾತ್ರ ಅಲ್ಟಿಮೇಟ್, ಮಿಸ್ ಮಾಡಿಬಿಡಿ. ನಡ್ಕೊಂಡು ಹೋಗೋವಾಗ ಹುಷಾರು, ಯಾಕಂದರೆ ಸ್ಕಿಡ್ ಆಗುತ್ತೆ. ನಾನು ಬೆಲ್ಟ್ ಸ್ಲಿಪ್ಪರ್ ಏನಕ್ಕೆ ಹಾಕ್ಕೊಂಡು ಹೋಗಿದ್ದೆ ಅಂದರೆ, ನಾರ್ಮಲ್ ಶೂಸ್ ಹಾಕ್ಕೊಂಡು ಹೋದರೆ ಬೆಟ್ಟ ಆದರೆ ಕಲ್ಲು ಕಟ್ಕೊಂಡು ಓಡಾಡ್ದಂಗೆ ಇರುತ್ತೆ ನೋಡಿ. ಜೆರಿ ಫಾಲ್ಸ್ ಇದು ಮಳೆ ಬರೋಕ್ಕೆ ಮುಂಚೆ ಸೈಕಾಗಿದೆ ಅಲ್ಲ, ಮಳೆ ಬಂದಾದಮೇಲೆ ಹೋಗ್ತು ಅದು ನೋಡಿ. ಆಮೇಲೆ ಚಿಕ್ಕಮಂಗ್ಳೂರು ಮೇಯ್ನ್ ಮುಳ್ಳಯ್ಯನಗಿರಿ ಹೋದೆ, ಜೆರಿ ಫಾಲ್ಸ್ ಹೋದೆ. ಆಮೇಲೆ ಬಾಬಾ ಬುಡನ್ಗಿರಿ ಹೋಗೋವಾಗ ಫುಲ್ ಕತ್ಲೆ ಹೋಗ್ತಾಯಿತ್ತು, ಅದಕ್ಕೆ ಸ್ಕಿಪ್ ಮಾಡಿದೆ. ಸರಿ ಅಂದ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ರಿಟರ್ನ್ ಆಗಿದ್ದು. ಬೇರೆ ಡೀಟೇಲ್ಸ್ ಎಲ್ಲ ನಾನು ಏನು ಬೇಕು ಕಮೆಂಟ್ ಹಾಕಿ ಇಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇದಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ನೋಡಿ, ಮಿಸ್ ಮಾಡಬೇಡಿ. ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಹಾಕಿ. ಬೇರೆ ಏನಾದರೂ ಡೀಟೇಲ್ಸ್ ಬೇಕು ನಿಮಗೆ ಅಂದರೆ ಕಮೆಂಟ್ ಹಾಕಿ, ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಇದು ನಾನು ಫಸ್ಟ್ ಬಡ್ಜೆಟ್ ಟ್ರಿಪ್ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ವೀಡಿಯೋ ಇದೆ, ಬಟ್ ನಾನು ಯಾವುದು ಎಡಿಟ್ ಮಾಡಿ ಹಾಕಿಲ್ಲ, ಸ್ವಲ್ಪ ಟೈಮ್ ತೊಗೊತೀನಿ, ಮಾಡೋಣ. ಅದು ಕೂಡ ಆದಷ್ಟು ಬೇಗ ಹಾಕ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಮಾಡಿ.